ಇನ್ನ ತುಪ್ಪದ ಬೆಲೆ ಏರಿಕೆ ಆದ ಬೆನ್ನಲ್ಲೇ ಹಾಲಿನ ದರ ಏರಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಭಾರಿ ಚರ್ಚೆಗಳಾಗ್ತಾ ಇರುವಾಗ ಎಂಡಿ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ಹಾಲಿನ ದರ ಏರಿಕೆ ಇಲ್ವೇ ಇಲ್ಲ ಅಂತ ಎಂಡಿ ಅವರು ಹೇಳಿರೋದು. ಹಾಲಿನ ದರ ಏರಿಕೆ ಬಗ್ಗೆ ಪ್ರಸ್ತಾವನೆ ಇಲ್ಲ. ಏಪ್ರಿಲ್ ದರ ಏರಿಕೆ ಮಾಡಲಾಗಿತ್ತು. ಆ ದರ ಏರಿಕೆ ಹಣವನ್ನ ರೈತರಿಗೆ ನೀಡಲಾಗ್ತಾ ಇದೆ. ಸದ್ಯಕ್ಕಂತೂ ಹಾಲಿನ ದರ ಏರಿಕೆ ಇಲ್ವೇ ಇಲ್ಲ, ಆ ಪ್ರಸ್ತಾವನೆಯೂ ಇಲ್ಲ ಅಂತ ಕೆಎಂಎಫ್ ಎಂಡಿ ಶಿವಸ್ವಾಮಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಲಿನ ದರ ಏರಿಕೆ ಮಾಡಲ್ಲ ಅಂತ ಹೇಳಿದ್ದಾರೆ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನ್ ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದ್ದೀವಿ. ಸೊ ನಮಗೆ ಒತ್ತಡ ಇದೆ. ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನ್ ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದ್ದೀವಿ. ಸೊ ನಮಗೆ ಒತ್ತಡ ಇದೆ. ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನ್ ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದ್ದೀವಿ. ಸೊ ನಮಗೆ ಒತ್ತಡ ಇದೆ. ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ. ಇನ್ನ ತುಪ್ಪದ ಬೆಲೆ ಏರಿಕೆ ಆದ ಬೆನ್ನಲ್ಲೇ ಹಾಲಿನ ದರ ಏರಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಭಾರಿ ಚರ್ಚೆಗಳಾಗ್ತಾ ಇರುವಾಗ ಎಂಡಿ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ಹಾಲಿನ ದರ ಏರಿಕೆ ಇಲ್ವೇ ಇಲ್ಲ ಅಂತ ಎಂಡಿ ಅವರು ಹೇಳಿರೋದು. ಹಾಲಿನ ದರ ಏರಿಕೆ ಬಗ್ಗೆ ಪ್ರಸ್ತಾವನೆ ಇಲ್ಲ. ಏಪ್ರಿಲ್ ದರ ಏರಿಕೆ ಮಾಡಲಾಗಿತ್ತು. ಆ ದರ ಏರಿಕೆ ಹಣವನ್ನ ರೈತರಿಗೆ ನೀಡಲಾಗ್ತಾ ಇದೆ. ಸದ್ಯಕ್ಕಂತೂ ಹಾಲಿನ ದರ ಏರಿಕೆ ಇಲ್ವೇ ಇಲ್ಲ, ಆ ಪ್ರಸ್ತಾವನೆಯೂ ಇಲ್ಲ ಅಂತ ಕೆಎಂಎಫ್ ಎಂಡಿ ಶಿವಸ್ವಾಮಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಲಿನ ದರ ಏರಿಕೆ ಮಾಡಲ್ಲ ಅಂತ ಹೇಳಿದ್ದಾರೆ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನ್ ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದ್ದೀವಿ. ಸೊ ನಮಗೆ ಒತ್ತಡ ಇದೆ. ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನ್ ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದ್ದೀವಿ. ಸೊ ನಮಗೆ ಒತ್ತಡ ಇದೆ. ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನ್ ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದ್ದೀವಿ. ಸೊ ನಮಗೆ ಒತ್ತಡ ಇದೆ. ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ. ಇನ್ನ ತುಪ್ಪದ ಬೆಲೆ ಏರಿಕೆ ಆದ ಬೆನ್ನಲ್ಲೇ ಹಾಲಿನ ದರ ಏರಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಭಾರಿ ಚರ್ಚೆಗಳಾಗ್ತಾ ಇರುವಾಗ ಎಂಡಿ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ಹಾಲಿನ ದರ ಏರಿಕೆ ಇಲ್ವೇ ಇಲ್ಲ ಅಂತ ಎಂಡಿ ಅವರು ಹೇಳಿರೋದು. ಹಾಲಿನ ದರ ಏರಿಕೆ ಬಗ್ಗೆ ಪ್ರಸ್ತಾವನೆ ಇಲ್ಲ. ಏಪ್ರಿಲ್ ದರ ಏರಿಕೆ ಮಾಡಲಾಗಿತ್ತು. ಆ ದರ ಏರಿಕೆ ಹಣವನ್ನ ರೈತರಿಗೆ ನೀಡಲಾಗ್ತಾ ಇದೆ. ಸದ್ಯಕ್ಕಂತೂ ಹಾಲಿನ ದರ ಏರಿಕೆ ಇಲ್ವೇ ಇಲ್ಲ, ಆ ಪ್ರಸ್ತಾವನೆಯೂ ಇಲ್ಲ ಅಂತ ಕೆಎಂಎಫ್ ಎಂಡಿ ಶಿವಸ್ವಾಮಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಲಿನ ದರ ಏರಿಕೆ ಮಾಡಲ್ಲ ಅಂತ ಹೇಳಿದ್ದಾರೆ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನ್ ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದ್ದೀವಿ. ಸೊ ನಮಗೆ ಒತ್ತಡ ಇದೆ. ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನ್ ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದ್ದೀವಿ. ಸೊ ನಮಗೆ ಒತ್ತಡ ಇದೆ. ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ.
ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನು ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದ್ದೀವಿ. ಸೊ ನಮಗೆ ಒತ್ತಡ ಇದೆ, ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ. ಇನ್ನ ತುಪ್ಪದ ಬೆಲೆ ಏರಿಕೆ ಆದ ಬೆನ್ನಲ್ಲೇ ಹಾಲಿನ ದರ ಏರಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಭಾರಿ ಚರ್ಚೆಗಳಾಗ್ತಾ ಇರುವಾಗ MD ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ಹಾಲಿನ ದರ ಏರಿಕೆ ಇಲ್ವೇ ಇಲ್ಲ ಅಂತ MD ಅವರು ಹೇಳಿರೋದು. ಹಾಲಿನ ದರ ಏರಿಕೆ ಬಗ್ಗೆ ಪ್ರಸ್ತಾವನೆ ಇಲ್ಲ. ಏಪ್ರಿಲ್ ದರ ಏರಿಕೆ ಮಾಡಲಾಗಿತ್ತು. ಆ ದರ ಏರಿಕೆ ಹಣವನ್ನ ರೈತರಿಗೆ ನೀಡಲಾಗ್ತಾ ಇದೆ. ಸದ್ಯಕ್ಕಂತೂ ಹಾಲಿನ ದರ ಏರಿಕೆ ಇಲ್ವೇ ಇಲ್ಲ, ಆ ಪ್ರಸ್ತಾವನೆಯೂ ಇಲ್ಲ ಅಂತ KMF MD ಶಿವಸ್ವಾಮಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಲಿನ ದರ ಏರಿಕೆ ಮಾಡಲ್ಲ ಅಂತ ಹೇಳಿದ್ದಾರೆ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನು ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದ್ದೀವಿ. ಸೊ ನಮಗೆ ಒತ್ತಡ ಇದೆ, ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನು ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದ್ದೀವಿ. ಸೊ ನಮಗೆ ಒತ್ತಡ ಇದೆ, ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನು ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದ್ದೀವಿ. ಸೊ ನಮಗೆ ಒತ್ತಡ ಇದೆ, ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ ಮಾರಾಟಗಾರರು ಏನು ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದ್ದೀವಿ. ಸೊ ನಮಗೆ ಒತ್ತಡ ಇದೆ, ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನು ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದ್ದೀವಿ. ಸೊ ನಮಗೆ ಒತ್ತಡ ಇದೆ, ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನು ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದ್ದೀವಿ. ಸೊ ನಮಗೆ ಒತ್ತಡ ಇದೆ, ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ